ಮಂಗಳೂರು ನಗರದಲ್ಲಿ ಅಪಘಾತಗಳು ಹೊಸತೇನಲ್ಲ. ಇಲ್ಲಿನ ರಸ್ತೆ ವ್ಯವಸ್ಥೆಯು ಚೆನ್ನಾಗಿದೆ. ಬಹುತೇಕ ರಸ್ತೆಗಳು ಡಬಲ್ ರೋಡ್ಗಳಾಗಿವೆ. ಏಕಮುಖ ಸಂಚಾರದ ವ್ಯವಸ್ಥೆ ಇದೆ. ಇಂತಹ ರಸ್ತೆಯೊಂದರಲ್ಲಿ ಕೆಲವು ದಿನಗಳ ಹಿಂದೆ ನಡೆದಂತಹ ಒಂದು ಅಪಘಾತ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಆ ಅಪಘಾತದ CC ಕ್ಯಾಮರಾ ದೃಶ್ಯಗಳು ಅಚ್ಚರಿಯನ್ನು ಉಂಟು ಮಾಡುತ್ತಿತ್ತು. ಮಂಗಳೂರಿನಿಂದ ಬಜ್ಪೆ ಏರ್ಪೋರ್ಟಿಗೆ ಹೋಗುವಂಥ ರಸ್ತೆ ಇದೆ. ಹೈವೇಯನ್ನು KPT ಬಳಿ ಕ್ರಾಸ್ ಮಾಡಿಕೊಂಡು ಆ ರಸ್ತೆ ಹೋಗ್ತದೆ. ಅಪ್ ಟು ಬರವೂರುವರೆಗೂ ಅದು ಡಬಲ್ ರೋಡು, ಕಾಂಕ್ರೀಟೀಕರಣ ಆಗಿದೆ. ಆದ್ದರಿಂದ ಎಲ್ಲೂ ಹೊಂಡ ಗುಂಡಿಗಳು ಇಲ್ಲ. ಸಹಜವಾಗಿಯೇ ಏರ್ಪೋರ್ಟ್ ರಸ್ತೆ ಆಗಿರುವುದರಿಂದ ಎಲ್ಲೂ ರಸ್ತೆ ಉಬ್ಬುಗಳು ಇಲ್ಲ. ಸಾಮಾನ್ಯವಾಗಿ ಬಹುತೇಕ ಖಾಸಗಿ ವಾಹನಗಳು ಈ ರಸ್ತೆಯಲ್ಲಿ ಕನಿಷ್ಠ 80 ಕಿಲೋಮೀಟರ್ ಫಾಸ್ಟಲ್ಲಿ ಓಡ್ತದೆ. ಅದೇ ವೇಗದಲ್ಲಿ ಬರುತ್ತಲೂ ಇರ್ತದೆ. ಸಿಟಿ ಬಸ್ಸುಗಳು, ಸ್ಥಳೀಯ ವೆಹಿಕಲ್ಗಳು ಎಲ್ಲವೂ ಈ ರಸ್ತೆಯಲ್ಲಿ ಸಂಚರಿಸುವುದರಿಂದ ಯಾವತ್ತೂ ಆ ರಸ್ತೆ ಬ್ಯುಸಿಯಾಗಿ ಇರ್ತದೆ. ಈ ರಸ್ತೆಯ ಮಧ್ಯಭಾಗದಲ್ಲಿ ಬರುವಂತಹ ಸಣ್ಣ ಸಿಟಿಯೇ ಪದವಿನಂಗಡಿ ಅಂತೇಳಿ. ಈ ಪದವಿನಂಗಡಿಯಲ್ಲಿ ಒಂದು ದುರ್ಗಾ ಕಟ್ಟೆ ಇದೆ. ಅದಕ್ಕಿಂತ ಮುಂದಕ್ಕೆ ಕೊರಗಜ್ಜನ ಕಟ್ಟೆಯೂ ಇದೆ. ತುಂಬ ಮಂದಿ ಭಕ್ತರು ಆ ಕಟ್ಟೆಗೆ ಬಂದು ಕೊರಗಜ್ಜನಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಕೆಲವು ಸಮಯಗಳ ಹಿಂದೆ ಕಾವೂರು ಕಡೆಯಿಂದ ಬಂದಂಥ ವಾಹನ ಕೊರಗಜ್ಜನ ಕಟ್ಟೆಗೆ ಡಿಕ್ಕಿ ಹೊಡೆದಂಥ ಘಟನೆಯೂ ನಡೆದಿತ್ತು. ಆದರೆ ಕೆಲವು ದಿನಗಳ ಹಿಂದೆ ಕೊರಗಜ್ಜನ ಕಟ್ಟೆಯಿಂದ ಸ್ವಲ್ಪ ಮುಂದಕ್ಕೆ, ಅಂದರೆ ರಸ್ತೆ ಎಡಭಾಗದಲ್ಲಿ ಹೋಗುತ್ತಿದ್ದಂತಹ ಒಂದು ಥಾರ್ ಜೀಪು ಡಿಕ್ಕಿ ಹೊಡೆದು ಅಮಾಯಕ ವ್ಯಕ್ತಿಯೊಬ್ಬರು ಬಲಿಯಾದಂಥ ಘಟನೆ ಹಲವು ಸಂಶಯಗಳನ್ನು ಸೃಷ್ಟಿ ಮಾಡಿತ್ತು. ಮಧ್ಯಾಹ್ನದ ಹೊತ್ತು ರಸ್ತೆ ಸ್ವಲ್ಪ ಜನ ಸಂಚಾರ ವಿರಳ, ವಾಹನ ಸಂಚಾರವು ವಿರಳವಾಗಿರ್ತದೆ. ಬಹುತೇಕ ಅಂಗಡಿಗಳು ಮಧ್ಯಾಹ್ನದ ಊಟದ ಸಮಯ ಅಂತ ಹೇಳಿ ಬಾಗಿಲು ಹಾಕಿಕೊಂಡಿವೆ. ಅದೇ ರೀತಿ ರಸ್ತೆಯ ಎಡಬದಿಗೆ ಇದ್ದಂತಹ ಒಂದು ಅಂಗಡಿಯು ಬಾಗಿಲು ಹಾಕಿತ್ತು. ಅದರ ಪಕ್ಕದಲ್ಲಿದ್ದಂತಹ ವೈನ್ ಶಾಪು ಓಪನ್ ಇತ್ತು. ಆ ಬಿಲ್ಡಿಂಗಿನ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು. ಆ ಅಪಾರ್ಟ್ಮೆಂಟಲ್ಲಿದ್ದಂಥ ಹೆಣ್ಣುಮಗಳೊಬ್ಬಳು ಫುಡ್ಗಾಗಿ ಆರ್ಡರ್ ಮಾಡಿದ್ದಳು. ಆ ಆರ್ಡರ್ ಕೊಡಲಿಕ್ಕೆ ಅಂತ ಹೇಳಿ ಫುಡ್ ಡೆಲಿವರಿ ಮಾಡುತ್ತಿದ್ದ ವ್ಯಕ್ತಿ, ಸುಮಾರು ಮಧ್ಯ ವಯಸ್ಕ, ಎಡಪದವು ಸಮೀಪದ ಕುಪ್ಪೆ ಪದವಿನವರು, ಬೈಕಿನಲ್ಲಿ ಫುಡ್ ಡೆಲಿವರಿಗಂತ ಬಂದಿದ್ದರು. ಅವರಿಗೆ ಎಲ್ಲಿ ಡೆಲಿವರಿ ಕೊಡಬೇಕಿತ್ತೋ ಅಲ್ಲಿ ಅಂದಾಜು ಆಗದೆ ಅವರು ನೇರವಾಗಿ ಮುಂದಕ್ಕೆ ಬಂದಿದ್ದಾರೆ. ಎಲ್ಲಿಗೆ ಅಂದರೆ ಆ ವೈನ್ ಶಾಪು ಮತ್ತು ಅಂಗಡಿ ಇರುವಂಥ ಕಟ್ಟಡಕ್ಕಿಂತ ಮೊದಲು ಮುಂದಕ್ಕೆ ಬಂದಿದ್ದಾರೆ. ಅಂದರೆ ಕೊರಗಜ್ಜನ ಕಟ್ಟೆಯ ಎದುರು ಕಡೆಗೆ. ಅವರು ಅಲ್ಲಿಂದ ಗ್ರಾಹಕರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ದೂರವಾಣಿ ಕರೆ ಮಾಡಿದಾಗ ಅವರು ವಾಪಸ್ಸು ಬರಲಿಕ್ಕೆ ಹೇಳಿದ್ದಾರೆ. ಹಾಗೆ ಇನ್ನು ಮುಂದಕ್ಕೆ ಹೋಗಿ ಕೊರಗಜ್ಜನ ಕಟ್ಟೆ ಹತ್ರ ಟರ್ನ್ ತಗೊಂಡು ಪುನಃ ಪದವಿನಂಗಡಿ ದುರ್ಗಾ ಕಟ್ಟೆ ಹತ್ರ ಬಂದು ಪುನಃ ಟರ್ನ್ ತಗೊಂಡು ಅಲ್ಲಿಗೆ ಹೋಗಬೇಕಿತ್ತು ಸಾಮಾನ್ಯವಾಗಿ. ಆದರೆ ಎದುರೆದುರು ಕಾಣುವಂತಹ ದೂರ ಆಗಿದ್ದರಿಂದ ಅವರು ಅಲ್ಲಿಯೇ ಬೈಕ್ ತಿರುಗಿಸಿ ವಿರುದ್ಧ ದಿಕ್ಕಿನಲ್ಲಿ ಬೈಕ್ ಚಲಾಯಿಸಿಕೊಂಡು ಬಂದಿದ್ದಾರೆ. ಬೈಕ್ ಏನು ಫಾಸ್ಟಾಗಿ ಇರಲಿಲ್ಲ. ಅದೇ ಸಂದರ್ಭದಲ್ಲಿ KPT ಕಡೆಯಿಂದ ಏರ್ಪೋರ್ಟ್ ಕಡೆಗೆ ಥಾರ್ ಜೀಪು ಹೋಗ್ತಾಯಿತ್ತು. ಆತನು ರಸ್ತೆ ಖಾಲಿ ಇದೆ, ಎದುರಿಗಿನಿಂದ ವಾಹನಗಳಿಲ್ಲ, ಹಿಂಬದಿಯಲ್ಲೂ ವಾಹನ ಇಲ್ಲ, ಸ್ವಲ್ಪ ಫಾಸ್ಟಾಗಿ ಇದ್ದ. ಆ ಪ್ಲೇಸಿಗೆ ಮುಟ್ಟುವಷ್ಟರಲ್ಲಿ ಎದುರಿಂದ ಬೈಕು ಬಂದದ್ದು ಕಂಡಿದೆ. ಗಡಿಬಿಡಿಯಾಗಿದ್ದಾನೆ. ಬ್ರೇಕ್ ತುಳಿಯುವ ಬದಲು ಎಕ್ಸಲೇಟ್ ತುಳಿದಿದ್ದಾನೆ. ಲೆಫ್ಟಿಗೆ ಗಾಡಿಯನ್ನು ಹಿಡ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ಬೈಕನ್ನು ಡಿಕ್ಕಿ ಹೊಡೆದು ಬೈಕ್ ಸಹಿತ ಗಾಡಿ ಮುಂದೆ ಹೋಗಿದೆ. ಅದಲ್ಲಿನ ಲೈಟ್ ಕಂಬಕ್ಕೆ ಗುದ್ದಿದೆ. ಪಕ್ಕದಲ್ಲಿ ಅಂಗಡಿ ಬಾಗಿಲು ಹಾಕಿತ್ತು. ಇಲ್ಲ ಇದ್ದರೆ ಸಾಮಾನ್ಯವಾಗಿ ಅಂಗಡಿ ಬಾಗಿಲಲ್ಲಿ ಒಂದು ಇಬ್ಬರಾದರೂ ಗ್ರಾಹಕರು ಯಾವ ಸಂದರ್ಭದಲ್ಲಿಯೂ
ಇರ್ತಿದ್ರು. ಅದರಿಂದಾಗಿ ಭೀಕರ ದುರಂತ ಒಂದು ಥಾರ್ ಜೀಪು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಅಲ್ಲಿ ಕುಸಿದು ಬಿದ್ದಿದ್ದಾರೆ. ಬೈಕ್ ಜೀಪಿನ ಅಡಿಗೆ ಸಿಲುಕಿದೆ. ತಕ್ಷಣ ಜೀಪಿನಲ್ಲಿದ್ದ ಇಬ್ಬರು ಒಂದು ಬ್ಯಾಗ್ ಇಟ್ಕೊಂಡು ಇಳಿದು ಓಡಿದ್ದಾರೆ. ಆದರೆ ಜೀಪು ಚಾಲಕ ಓಡಲು ಪ್ರಯತ್ನಿಸಿದರು. ಅಷ್ಟೊತ್ತಿಗೆ ವೈನ್ಶಾಪಲ್ಲಿದ್ದವರೆಲ್ಲ ಓಡಿಕೊಂಡು ಬಂದದಿಂದ ಆತ ನಿಂತ. ಮತ್ತು ಜೀಪಿನಡಿಗೆ ಬಿದ್ದಂತಹ ಬೈಕ್ ಸವಾರನ್ನು ಎತ್ತಿ ಎಜೆ ಹಾಸ್ಪಿಟ್ಲಿಗೆ ಕೊಂಡೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟರು. ತಕ್ಷಣ ಈ ಮಾಹಿತಿ ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರ ಗಮನಕ್ಕೆ ಬಂದಿತ್ತು. ಯಾಕಂದರೆ ಅವರ ಮನೆ ಕುಪ್ಪೆಪದವಾಗಿರುವುದರಿಂದ ಅದು ಉತ್ತರ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಜಾಗ. ಇಮಿಡಿಯೇಟು ಮೊಯ್ದೀನ್ ಬಾವ ಅವರು ಆಸ್ಪತ್ರೆಗೆ ಬಂದು ಅಲ್ಲಿನ ಏನು ವ್ಯವಸ್ಥೆಗಳಿವೆ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಮೂಡಿದ್ದು ಏನಂತ ಹೇಳಿದರೆ, ಜೀಪು ಚಾಲಕ ಪಾನಮತ್ತನಾಗಿದ್ದನೋ ಅಥವಾ ಮಾದಕ ವ್ಯಸನ ಸೇವಿಸಿದ್ದೆನೋ ಎನ್ನುವುದು. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಆತನ ವರ್ತನೆ ಆಗಿತ್ತು. ಸಹಜವಾಗಿ ಅಪಘಾತವಾದಂಥ ಸಂದರ್ಭದಲ್ಲಿ ಯಾವುದೇ ವಾಹನ ಚಾಲಕ ಅಪರಿಚಿತ ಸ್ಥಳಗಳಲ್ಲಿ ಕಂಪಿಸುವುದು ಸಹಜ. ಅದೇ ರೀತಿ ಆ ಚಾಲಕನು ಕಂಪಿಸಿದ್ದಾನೆ. ನಂತರ ಕಾವೂರು ಪೊಲೀಸರು ಬಂದಿದ್ದಾರೆ. ಅವರು ಆತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಂಗಳೂರು ಉತ್ತರ ಸಂಚಾರಿ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಅವನನ್ನು ಕರ್ಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಆತ ಮಾದಕ ವಸ್ತು ಸೇವಿಸಿದ್ದನ್ನು ಅಥವಾ ಪಾನಮತ್ತನಾಗಿದ್ದನ್ನು ಅದರ ಬಗ್ಗೆ ವರದಿಗಳು ಬರಬೇಕಿದೆ. ಆದರೆ ಪೊಲೀಸ್ ಮೂಲಗಳ ಪ್ರಕಾರ ಆತ ಮಾದಕ ವಸ್ತು ಸೇವಿಸಿಲ್ಲ ಮತ್ತು ಪಾನಮತ್ತನಾಗಿರಲಿಲ್ಲ. ಹೊಸ ರಸ್ತೆ ಆಗಿದ್ದರಿಂದ ಏಕಾಏಕಿ ಬೈಕ್ ಎದುರು ಬಂದಿದ್ದರಿಂದ ಗಡಿಬಿಡಿಗೊಂಡು ಈ ಅಪಘಾತ ಸಂಭವಿಸಿದೆ. ಇದರಲ್ಲಿ ಬೈಕ್ ಸವಾರನ ತಪ್ಪು ಅಂತಲೂ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಕೇವಲ ಒಂದು 50 ಮೀಟರು ದೂರವನ್ನು ಆತ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸಿದ್ದಾನೆ. ಅದು ಆ ಕ್ಷಣದ ಅನಿವಾರ್ಯತೆ ಆಗಿತ್ತು. ಜೀಪಿನಲ್ಲಿದ್ದ ಇಬ್ಬರು ಆ ಘಟನೆಯ ಆದ ತಕ್ಷಣ ತನ್ನ ಬ್ಯಾಗ್ ಇಟ್ಕೊಂಡು ಓಡಿದ್ದಾರೆ ಎನ್ನುವುದು ಕೆಲವರಿಗೆ ಸಂಶಯಗಳಾಗಿತ್ತು. ಆದರೆ ಅವರು ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಮತ್ತು ವಿಚಾರಣೆಗೆ ಒಳಪಟ್ಟಿದ್ದಾರೆ. ಯಾವುದೇ ರೀತಿಯ ಸಂಶಯಗಳು ಉಳಿದಿಲ್ಲ ಎನ್ನುವುದು ಪೊಲೀಸ್ ಮೂಲಗಳ ಮಾಹಿತಿ. ಜೀಪ್ ಚಾಲಕ ಮತ್ತು ಆತನ ಜೊತೆಗಿದ್ದ ಇಬ್ಬರೂ ಸಹ ಬೆಂಗಳೂರು ಮೂಲದವರು. ಅವರು ಬೇರೆ ಕಾರ್ಯಕ್ಕಾಗಿ ಮಂಗಳೂರಿಗೆ ಬಂದವರು ಹೋಗ್ತಿದ್ದವರು. ಈ ಘಟನೆ ನಡೆದಿದೆ. ಜಿಪ್ಪು ಚಾಲಕನ ಮೇಲೆ ಕೇಸು ದಾಖಲಾಗಿದೆ ಮತ್ತು ಅದನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಸಹಜವಾಗಿ ಅಪಘಾತದ ಪ್ರಕರಣ ಆಗಿರುವುದರಿಂದ ನ್ಯಾಯಾಲಯ ಅವರಿಗೆ ಜಾಮೀನನ್ನು ನೀಡಿದೆ. ಇಂತಹ ಘಟನೆಗಳು ಸ್ಥಳೀಯವಾಗಿ ಹಲವು ಸಂಶಯಗಳನ್ನು ಹುಟ್ಟುಹಾಕುತ್ತದೆ. ಪೊಲೀಸರು ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಸಹಜ ರೀತಿಯಲ್ಲೇ ತನಿಖೆ ಮಾಡ್ತಾರೆ. ಅಲ್ಲಿರುವ CC ಕ್ಯಾಮರಾಗಳ ಫುಟೇಜ್ಗಳನ್ನು ಪಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಅಪಘಾತ ಆಯಿತು, ಯಾರ ತಪ್ಪು, ಯಾರದ್ದು ಒಪ್ಪು ಎನ್ನುವುದು ಸಹ. ಸಾಮಾನ್ಯವಾಗಿ ಇಲ್ಲಿ ಬೈಕ್ ಸವಾರ ಮೃತಪಟ್ಟಿರುವುದರಿಂದ ತಾರ್ ಜಿಪಿನ ಚಾಲಕನ ಮೇಲೆ ಕೇಸು ದಾಖಲಾಗಿದೆ. ಇದು ಅತ್ಯಂತ ಭೀಕರ ಘಟನೆ, ಹಾಡು ಹಗಲೇ ಸಂಭವಿಸಿದ ಘಟನೆ ಆಗಿದ್ದರಿಂದ ಹಲವು ವದಂತಿಗಳು ಹರಡಿತ್ತು. ಆ ಎಲ್ಲ ವದಂತಿಗಳಿಗೆ ಪೊಲೀಸ್ ತನಿಖೆ ಉತ್ತರ ನೀಡಿದೆ.